ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ಕಲಬುರಗಿಯ ಕಾರ್ಖಾನೆ ಕುತಂತ್ರ. ಕಲಬುರಗಿಯ ಸೇಡಂ ತಾಲೂಕಿನಲ್ಲಿ ಇರತಕ್ಕಂಥ ಒಂದು ಕಾರ್ಖಾನೆ, ಇದು ಅಲ್ಟ್ರಾಟೆಕ್ ಸಿಮೆಂಟ್ಗೆ ಅಥವಾ ಆ ಕಂಪನಿಗೆ ನಾವು ಇಲ್ಲಿಂದ ಸಿಮೆಂಟ್ ಅನ್ನ ತಯಾರು ಮಾಡಿ ಕಳಿಸ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನ ಹೇಳುತ್ತೆ. ರಾಜಶ್ರೀ ಸಿಮೆಂಟ್ ಕಂಪನಿ ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಆದರೆ ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಕಾರ್ಮಿಕರ ಪರ್ಸೆಂಟೇಜು ಎಷ್ಟಿದೆ, ಇಲ್ಲಿ ಕನ್ನಡಿಗರಿಗೆ ಎಷ್ಟು ಉದ್ಯೋಗ ಕೊಡ್ಲಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡಿದ್ರೆ ಬಹುತೇಕ ಇಲ್ಲಿ ಉತ್ತರ ಭಾರತೀಯರೇ ಹೆಚ್ಚಾಗಿ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ. ಯಾಕೆ ಅಂತ ನೋಡಿದ್ರೆ ಇಲ್ಲಿ ಅಲ್ಲಿಂದ ತೀರ್ಕೊಂಡು ಬಂದಿದ್ದಂಥ ಇಲ್ಲಿ ಕಾರ್ಮಿಕರು ಏನಿದ್ದಾರೆ, ಕೆಲಸ ಮಾಡ್ತಾ ಇರುವಂಥವ್ರು ಕಾರ್ಮಿಕರು ಯಾರಿದ್ದಾರೆ, ಅವರಿಗೆ ಯಾವುದೇ ರೀತಿಯ ಸುರಕ್ಷತಾ ಕ್ರಮಗಳನ್ನ ಕೊಡ್ತಾ ಇಲ್ಲ. ಅವರಿಗೊಂದು ಸರಿಯಾದಂತಹ ಮಾಸ್ಕ್ ಇಲ್ಲ, ಸರಿಯಾದಂತಹ ಹೆಲ್ಮೆಟ್ ಇಲ್ಲ. ಜೊತೆಗೆ ಅಲ್ಲಿ ಬೇಕಾದಂತಹ ಅಂದ್ರೆ ಸಿಮೆಂಟ್ ಕಾರ್ಖಾನೆಯಲ್ಲಿ ಎಷ್ಟರ ಮಟ್ಟಿಗೆ ಧೂಳು ಇರುತ್ತೆ ಅನ್ನೋದನ್ನ ನಾವು ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ವಿಡಿಯೋಗಳನ್ನ ಅಥವಾ ಏನೋ ಚಿತ್ರಗಳನ್ನ ಗಮನಿಸಿ. ಕಲಬುರಗಿಯ ಸೇಡಂನಲ್ಲಿ ಕಾರ್ಖಾನೆ ಕುತಂತ್ರ, ಕಾರ್ಮಿಕರಿಗಿಲ್ಲ ಇಲ್ಲಿ ಕನಿಷ್ಠ ವೇತನ, ಊಟಕ್ಕೂ ನೀಡುತ್ತಿಲ್ಲ ನಿರ್ದಿಷ್ಟ ಸಮಯ, ಪ್ರಾಣಿಗಳಂತೆ ದುಡಿಸಿಕೊಳ್ಳುವ ಮಾಲೀಕರಿಗೆ ಮಸ್ತ್ ಕಮಾಯಿ, ಕಾರ್ಮಿಕರಿಗೆ ಮಾತ್ರ ಗಂಟೆ ಗಂಟೆಗೂ ಚಿತ್ರಹಿಂಸೆ, ಕನ್ನಡಿಗರಿಗೆ ಉದ್ಯೋಗ ನೀಡೋಕೆ ಹಿಂದೇಟು. ಇಡೀ ಕಾರ್ಖಾನೆ ಹೊರಸೂಸ್ತಾ ಇರತಕ್ಕಂಥ ಧೂಳಿನಿಂದಾಗಿ ಇಡೀ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇವತ್ತು ಮನುಷ್ಯರು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವ ಪ್ರಾಣಿ ಪಕ್ಷಿಗಳು ಕೂಡ ಅಲ್ಲಿ ಜೀವನ ಮಾಡಲಿಕ್ಕೆ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಡೀ ನಿಸರ್ಗವೇ ಇವತ್ತು ಸಂಪೂರ್ಣವಾಗಿ ತನ್ನ ಬಣ್ಣವನ್ನೇ ಬದಲಿಸುವಂತಹ ವಾತಾವರಣವನ್ನು ನಾವು ಕಾಣ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಖಾನೆಯ ಮಾಲೀಕರು ಒಂದು ರೀತಿಯಲ್ಲಿ ಬದುಕ್ತಾ ಇದ್ರೆ, ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರೇನಿದ್ದಾರೆ ಅವರ ಬದುಕು ಬಹಳ ನಿಕೃಷ್ಟವಾಗಿ ಅಯೋಮಯ ಸ್ಥಿತಿಯಲ್ಲಿ ಇವತ್ತು ಅವ್ರು ಇರ್ತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕೆಲ ದಿನಗಳ ಹಿಂದೆ ನಾವು ಇದೇ ಕಾರ್ಖಾನೆಯ ಬಗ್ಗೆ, ಈ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಏನಿದೆ, ಈ ಕಾರ್ಖಾನೆ ಹೊರಸೂಸ್ತಾ ಇರ್ತಕ್ಕಂಥ ಧೂಳು, ಜೊತೆಗೆ ಇಡೀ ಸೇಡಂ ತಾಲೂಕಿನಲ್ಲಿ ಇವತ್ತು ಆಗಿರ್ತಕ್ಕಂಥ ಅವಾಂತರಗಳು, ಇವರು ಯಾವುದೇ ರೀತಿಯ ಸೇಫ್ಟಿ ಮೆಜರ್ಮೆಂಟ್ಗಳಿಲ್ಲ, ಜೊತೆಗೆ ಕಲುಷಿತ ನೀರನ್ನ ನೇರವಾಗಿ ರೈತರ ಜಮೀನುಗಳ ಮೂಲಕ ಅಲ್ಲಿರ್ತಕ್ಕಂಥ ಕಾಗಿಣ ನದಿಗೆ ಹರಿಬಿಡ್ತಾ ಇರುವಂತ ವಿಚಾರವನ್ನ ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ. ಆದರೆ ಇವತ್ತು ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮೂಲಕ ನಾವು ಇಡೀ ಈ ಕಾರ್ಖಾನೆಯಿಂದ ಆಗ್ತಕ್ಕಂಥ ಅವಾಂತರಗಳು ಜೊತೆನಲ್ಲಿ ಕಾರ್ಮಿಕರ ಬದುಕು ಹೇಗಿದೆ, ಅಲ್ಲಿ ಇಡೀ ಕಾರ್ಖಾನೆಯ ಒಳಗಡೆಯ ಚಿತ್ರಣ ಹೇಗಿದೆ, ಸೊ ಇವತ್ತು ಸ್ಥಳೀಯರು ಅಲ್ಲಿ ಏಕೆ ಪ್ರತಿಭಟನೆಗೆ ಇಳಿತಿದ್ದಾರೆ, ಯಾಕೆ ಈ ಕಾರ್ಖಾನೆಯ ವಿರುದ್ಧವಾಗಿ ಇವತ್ತು ಒಂದು ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವತ್ತು ಈ ಕಾರ್ಖಾನೆಯ ಲೈಸೆನ್ಸ್ ಅನ್ನ ರದ್ದು ಮಾಡಲಿಕ್ಕೆ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ಆ ನೋಟಿಸ್ ಕೊಟ್ಟರೂ ಕೂಡ ಸ್ಥಳೀಯ ಅಧಿಕಾರಿಗಳು ಇದರಲ್ಲಿ ಕೈ ಜೋಡಿಸಿಕೊಂಡು ಆ ಕಾರ್ಖಾನೆಯನ್ನ ಮುಚ್ಚಿಸ್ಲಿಕ್ಕೆ ಅಥವಾ ಕಾರ್ಮಿಕರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿಸ್ಲಿಕ್ಕೆ ಸಿದ್ಧರಾಗ್ತಾ ಇಲ್ಲ. ಕಾರ್ಖಾನೆಯ ಮಾಲೀಕರು ಯಾವ ರೀತಿಯ ಭಂಡತನದಿಂದ ಇವತ್ತು ಕಾರ್ಮಿಕರನ್ನ ಕೆಲಸಕ್ಕೆ ದುಡಿಸ್ಕೊಳ್ತಿದ್ದಾರೆ ಅಂದ್ರೆ, ಕನಿಷ್ಠ ಅವರಿಗೆ ಒಂದು ಊಟದ ವ್ಯವಸ್ಥೆಗೆ ಒಂದು ಸರಿಯಾದಂಥ ಸಮಯವನ್ನು ಕೂಡ ನಿಗದಿ ಮಾಡದೇನೆ ಬೇಕಾಬಿಟ್ಟಿಯಾಗಿ ಅವರನ್ನ ನಡೆಸ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪಗಳು ಇವತ್ತು ಕೇಳಿ ಬರ್ತಾ ಇರುವಂಥದ್ದು. ಜೊತೆಯಲ್ಲಿ ನಾರ್ತ್ ಅಂದ್ರೆ ಉತ್ತರ ಭಾರತದಿಂದ ಬರ್ತಕ್ಕಂಥ ಕಾರ್ಮಿಕರನ್ನ ಹೇಗೆ ಬೇಕಾದರೂ ನಾವು ಬಳಸಿಕೊಳ್ಳಬಹುದು. ಆದ್ರೆ ಅದೇ ಕನ್ನಡಿಗರನ್ನ ಇಲ್ಲಿ ಕೆಲಸಕ್ಕೆ ತೆಗೆದುಕೊಂಡ್ರೆ ಕನ್ನಡಿಗರು ರೂಲ್ಸು ರೆಗ್ಯುಲೇಷನ್ ಅಂತ ಹೇಳಿ ಅಥವಾ ನಿಯಮ ಬಾಹಿರವಾಗಿ ಬೆಳಗ್ಗೆ ಬಂದು ಸಂಜೆ ಹೋಗ್ತಾರೆ ಅಥವಾ ಹೆಚ್ಚು ಹೊತ್ತು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಸ್ಥಳೀಯ ಕನ್ನಡಿಗರಿಗೆ ಕೆಲಸವನ್ನೇ ಕೊಡ್ಲಿಕ್ಕೆ ಸಿದ್ಧರಿಲ್ಲ. ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಅಲ್ಟ್ರಾಟೆಕ್ನ ಒಂದು ಭಾಗ ಅಂತ ಹೇಳಿಕೊಂಡು ಅಲ್ಟ್ರಾಟೆಕ್ ಕಂಪನಿಯ ಒಂದು ಅದ್ರ ಬ್ರ್ಯಾಂಡ್ಗೂ ಕೂಡ ಮಸಿ ಬಳಿಯುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಇವತ್ತು ನಾನು ಈ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ. ಯಾಕೆ ಅಂದ್ರೆ, ಮೊದಲನೇದಾಗಿ ಕನ್ನಡಿಗರಿಗೆ ಅವರು ಉದ್ಯೋಗವನ್ನ ಕೊಡ್ತಾ ಇಲ್ಲ ಒಂದು. ಎರಡನೇದಾಗಿ ಉತ್ತರ ಭಾರತದಿಂದ ಏನು ಕಾರ್ಮಿಕರನ್ನ ಕರ್ಕೊಂಡು ಬಂದು ಕೆಲಸಕ್ಕೆ ಹಚ್ಚುತ್ತಿದ್ದಾರೆ ಅವರನ್ನ ಅಮಾನುಷವಾಗಿ ನಿಷ್ಕೃಷ್ಟವಾಗಿ ನಡೆಸ್ಕೊಳ್ತಿದ್ದಾರೆ. ಒಂದು ಮಾಸ್ಕ್ ವ್ಯವಸ್ಥೆ ಸರಿಯಾದಂಥದ್ದಿಲ್ಲ. ನಾನು ವಿಜುವಲ್ ಅನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಇಲ್ಲಿ ಮಾಸ್ಕ್ ಕೂಡ ಇಲ್ಲ, ಸರಿಯಾದ ಹೆಲ್ಮೆಟ್ ಗಳನ್ನ ಬಳಸ್ತಾ ಇಲ್ಲ, ಜೊತೆಗೆ ಅವರಿಗೆ ಒಂದು ಸುರಕ್ಷಾ ಕವಚಗಳನ್ನ ಕೊಡಬೇಕು, ಅದನ್ನು ಕೂಡ ಕೊಡ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಆ ಧೂಳಿನಿಂದ ಸಂರಕ್ಷಣೆಯನ್ನ ಮಾಡಲಿಕ್ಕೆ
ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಯಾವ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಅನಾರೋಗ್ಯಕ್ಕೆ ತುತ್ತಾಗಿ ಏನಾದ್ರೂ ಆತ ಮೃತಪಟ್ರೆ ಅಥವಾ ಆತ ಏನಾದ್ರೂ ಅನಾರೋಗ್ಯಕ್ಕೆ ಒಳಗಾಗಿ ಹಾಸ್ಪಿಟಲೈಸ್ಡ್ ಆದ್ರೆ ಅಥವಾ ಅಲ್ಲೇ ಕುಸಿದು ಬಿದ್ದರೆ ಆತನಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡ್ಲಿಕ್ಕೂ ಕೂಡ ಯಾವ ಸುರಕ್ಷತಾ ಕ್ರಮಗಳನ್ನು ಕೂಡ ಈ ಕಾರ್ಖಾನೆಯ ಮಾಲೀಕರು ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನ ಅಲ್ಲಿರ್ತಕ್ಕಂಥ ಕಾರ್ಮಿಕರೇ ಇವತ್ತು ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ಈ ವಿಚಾರವನ್ನ ಸಾರ್ವಜನಿಕವಾಗಿ ನಾವು ಚರ್ಚೆಯನ್ನ ಮಾಡಬೇಕು, ಆ ಮೂಲಕ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡ್ತಾ ಇರುವಂಥದ್ದು. ಯಾಕೆ ಹೀಗಾಗ್ತಾ ಇದೆ ಅಂದ್ರೆ ಕಾರ್ಮಿಕರನ್ನ ದುಡಿಸ್ಕೊಂಡು ಲಾಭ ಮಾತ್ರ ನನಗೆ ಬೇಕು, ಆದ್ರೆ ಕಾರ್ಮಿಕರಿಗೆ ಬೇಡ, ಅವರು ಹೇಗಿದ್ರು ಕೂಡ ಇಲ್ಲಿ ಬದುಕ್ತಾರೆ, ದುಡಿತಾರೆ ಅನ್ನುವಂತ ನಿಲುವಿಗೆ ಇವತ್ತು ಅಲ್ಲಿರ್ತಕ್ಕಂಥ ಮಾಲೀಕರು ಬಂದಿರುವಂಥದ್ದು. ಸೊ ಆ ಕಾರಣಕ್ಕಾಗಿ ಸುಮಾರು ಈಗಾಗಲೇ ಆ ಕಾರ್ಖಾನೆಯಲ್ಲಿ 300 ಜನರನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಉತ್ತರ ಭಾರತದಿಂದನೇ ಕಾರ್ಮಿಕರನ್ನ ತೆಗೆದುಕೊಂಡು ಬಂದು ಕೆಲಸ ಮಾಡಲಾಗ್ತಾ ಇದೆ. ಜೊತೆಗೆ ಈ ಬೇರೆ ಕಾರ್ಮಿಕರು ಅವರು ಕೂಡ ಹೆಚ್ಚಿನದಾಗಿ 90% ಉತ್ತರ ಭಾರತೀಯರೇ ಇದ್ದಾರೆ, ಓನ್ಲಿ 10% ಮಾತ್ರ ಅಲ್ಲಿ ಕನ್ನಡಿಗರಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಹೇಳ್ತಿದ್ದಾರೆ. ಆದ್ರೆ ಒಳಗಡೆ ಹೋಗಿ ಪರಿಶೀಲನೆ ಮಾಡಿ ಈಗಾಗಲೇ ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವಾಗ ಇವರು ಇಲ್ಲಿರ್ತಕ್ಕಂಥ ಕಲುಷಿತ ನೀರನ್ನ ರೈತರ ಜಮೀನುಗಳ ಮೂಲಕ ಕಾಗಿಣಾ ನದಿಗೆ ಹರಿಬಿಟ್ರೋ ಆಗ್ಲೇನೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಆದ್ರೆ ಕಾರ್ಖಾನೆ ಮುಚ್ಚಿಸ್ಲಿಕ್ಕೆ ಸಿದ್ಧರಾಗಿಲ್ಲ. ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು DC ಇರ್ಬೋದು ಅಥವಾ ತಹಸೀಲ್ದಾರ್ಗಳು ಇರ್ಬೋದು, ಇವ್ರು ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಇವತ್ತು ಸ್ಥಳೀಯ ಜನರಿಗೆ. ಸೊ ಇಲ್ಲಿ ಉದ್ಯೋಗವನ್ನು ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ಇರ್ತಕ್ಕಂಥ ಜಮೀನುಗಳು ಇವತ್ತು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ, ಅಲ್ಲಿ ಬೆಳೆ ಬೆಳೀಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ ಅಲ್ಲಿ ಬದುಕಲಿಕ್ಕೆ ಯೋಗ್ಯವಾಗಿದ್ದಂಥ ವಾತಾವರಣ ಅಲ್ಲಿಲ್ಲ, ಸಂಪೂರ್ಣವಾಗಿ ಧೂಳು ತುಂಬಿದಂತಹ ವಾತಾವರಣ ಅಲ್ಲಿ ಇದೆ. ಜೊತೆಗೆ ಕಾರ್ಮಿಕರ ಪರಿಸ್ಥಿತಿಯನ್ನು ತೆಗೆದುಕೊಂಡು ನೋಡೋದಾದ್ರೆ ಅಲ್ಲಿ ಮನುಷ್ಯರಾಗಿ ಅವರು ಬದುಕಲಿಕ್ಕೆ ಇವತ್ತು ಅಲ್ಲಿ ವಾತಾವರಣವೇ ಇಲ್ಲ ಅನ್ನುವಂಥದ್ದು ಇವತ್ತು ಸ್ಪಷ್ಟವಾಗಿ ಅಲ್ಲಿ ಕಾರ್ಮಿಕರೇ ಹೇಳ್ತಿದ್ದಾರೆ. ಸೊ ಹೀಗಿದ್ದ ಮೇಲೆ ಕನ್ನಡಿಗರನ್ನ ಅಲ್ಲಿ ಕೆಲಸಕ್ಕೆ ತೆಗೆದುಕೊಂಡ್ರೆ ಎಲ್ಲ ವಿಚಾರಗಳು ಕೂಡ ಹೊರಗಡೆಗೆ ಬರುತ್ತೆ. ಸೊ ಕಾರ್ಖಾನೆಯನ್ನು ಮುಚ್ಚಿಸುವಂತಹ ವ್ಯವಸ್ಥೆ ಆಗ್ಬಿಡುತ್ತೆ, ನಮ್ಮ ಕುತ್ತಿಗೆಗೆ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ರಾಜಶ್ರೀ ಸಿಮೆಂಟ್ ಕಾರ್ಖಾನೆಯ ಮಾಲೀಕರು ಇವತ್ತು ಎಲ್ಲವನ್ನ ಕೂಡ ಮುಚ್ಚಿಟ್ಟು ಬೇಕಾಬಿಟ್ಟಿಯಾಗಿ ಆ ಕಲುಷಿತ ನೀರನ್ನ ಹೊರಗಡೆಗೆ ನದಿಗೆ ಬಿಟ್ಟು ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಇವತ್ತು ಏನು ಸಂಪೂರ್ಣವಾಗಿ ನಶಿಸಿ ಹೋಗ್ಬಿಟ್ಟಿದ್ದಾವೆ ಆ ಉಪನದಿಯಲ್ಲಿ. ಸೊ ಆ ರೀತಿಯ ವಾತಾವರಣವನ್ನು ಇವತ್ತು ಇವರು ಕ್ರಿಯೇಟ್ ಮಾಡಿದ್ದಾರೆ. ಒಂದು ಕಡೆಗೆ ಸಂಪೂರ್ಣವಾಗಿ ಪರಿಸರ ನಾಶ ಆಗ್ತಾ ಇದೆ, ರೈತರ ಜಮೀನುಗಳಿಗೆ ಹೊಡೆತ ಬೀಳ್ತಾ ಇದೆ, ಅಲ್ಲಿ ಬೆಳೆ ಬೆಳಿಲಿಕ್ಕೂ ಕೂಡ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಕಾರ್ಮಿಕರನ್ನಾದ್ರೂ ಕೂಡ ಕನಿಷ್ಠ ಮನುಷ್ಯರ ರೀತಿಯಲ್ಲಿ ಇವರು ಏನೋ ನೋಡ್ತಿದ್ದಾರಾ ಅಂತ ನೋಡಿದ್ರೆ ಅದು ಕೂಡ ಇಲ್ಲ. ಸೊ ಹಾಗಾಗಿ ಈ ಕಾರ್ಖಾನೆಯಿಂದ ಅಥವಾ ಇಂಥ ಕಾರ್ಖಾನೆಗಳಿಂದ ಏನು ಪ್ರಯೋಜನ? ಇತ್ತೀಚೆಗೆ ಒಂದು ಘಟನೆ ನಡೀತು, ಅದೇ ಸೇಡಂ ತಾಲೂಕಿನಲ್ಲೇ ಇರ್ತಕ್ಕಂಥ ಮತ್ತೊಂದು ಏನು ಕಾರ್ಖಾನೆ ಇದೆ, ಶ್ರೀ ಸಿಮೆಂಟ್ ಅನ್ನುವಂಥ ಒಂದು ಕಾರ್ಖಾನೆಯಲ್ಲಿ ಒಬ್ಬ ಏನು ಕಾರ್ಮಿಕ ಹಠಾತ್ ಆಗಿ ಮೃತಪಟ್ಟು ಹೋದ. ಸೊ ತಕ್ಷಣ ಆತನನ್ನ ಆಸ್ಪತ್ರೆಗೆ ಸೇರಿಸಬೇಕಿತ್ತು, ಆದ್ರೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಆತನನ್ನ ನಮಗೆ ಕನಿಷ್ಠ ಪಕ್ಷ ಒಂದು ಆಂಬ್ಯುಲೆನ್ಸ್ ಆದ್ರೂ ಕೊಡಿ ಅಂತೇಳಿ ಶ್ರೀ ಸಿಮೆಂಟ್ ಕಾರ್ಖಾನೆಯ ಮಾಲೀಕರಿಗೆ ಕೇಳಿದ್ರೆ ಆ ಕಾರ್ಖಾನೆಯ ಮಾಲೀಕರು ಪುಣ್ಯಾತ್ಮ ಆತನು ಕೂಡ ಒಂದು ಆಂಬ್ಯುಲೆನ್ಸ್ ಕರೆಸುವಂತ ಪ್ರಯತ್ನವನ್ನು ಕೂಡ ಅಂದ್ರೆ ಏನು ಆ ಕಾರ್ಖಾನೆಯ ಒಳಗಡೆಗೆ ಆಂಬ್ಯುಲೆನ್ಸ್ ತೆಗೆದುಕೊಂಡು ಬಂದ್ರೆ ನಮ್ಮ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅನ್ನೋ ಕಾರಣಕ್ಕೆ ಆತ ಆ ಕಾರ್ಖಾನೆಯ ಒಳಗಡೆ ಆಂಬ್ಯುಲೆನ್ಸ್ ಅನ್ನ ತರುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಆದ್ರೆ ಸೊ ಇದಕ್ಕೆ ಪೂರಕವಾಗಿ ತಕ್ಷಣ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಆಕ್ರೋಶಗೊಂಡು ಆತನ ಏನು ಯಾವ ಒಂದು ಹೃದಯಾಘಾತದಿಂದ ಮೃತಪಟ್ಟಿದ್ದ ಆತನನ್ನ ಎಳೆದುಕೊಂಡು ಬಂದು ಇವತ್ತು ಪ್ರತಿಭಟನೆಗೆ ಇಳಿಯುವಂತಹ ಕೆಲಸವನ್ನ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಮಾಡಿದರು. ಆದ್ರೆ ವಿಪರ್ಯಾಸ ಅಂದ್ರೆ ಆ ಏನು ಮೃತಪಟ್ಟಂತ ವ್ಯಕ್ತಿಯನ್ನ ಎಳೆದುಕೊಂಡು ಬಂದು ಅಂದ್ರೆ ಆತ ಸರಿಯಾಗಿ ಗಮನಿಸಲಿಲ್ಲ ಅಥವಾ ಮೃತಪಟ್ಟಿದ್ದಾನೋ ಇಲ್ವೋ ಅನ್ನೋದನ್ನು ನೋಡ್ದೇನೆ ಆತನನ್ನು ತೆಗೆದುಕೊಂಡು ಬಂದು ಕಾರ್ಮಿಕರೆಲ್ಲ ಒಟ್ಟಾಗಿ ಪ್ರತಿಭಟನೆಗೆ ಇಳಿದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸರು ಮಹಾನುಭಾವರು ಕಾರ್ಮಿಕರ ಮೇಲೆ ಕೇಸ್ ಹಾಕಿ ಇವತ್ತು ಅವರನ್ನ ಒಳಗೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಇಡೀ ವ್ಯವಸ್ಥೆ ಎಲ್ಲ ಒಂದು ಕಡೆಗೆ ಉಳ್ಳವರ ಪರವಾಗಿ ಇರುತ್ತಾ? ಕಾರ್ಮಿಕರಾಗಿಯೇ ಇವ್ರು ದುಡಿಬೇಕಾ? ಇವರಿಗೆ ಊಟ ಮಾಡ್ಲಿಕ್ಕೂ ಕೂಡ ಮಧ್ಯಾಹ್ನ ಒಂದು ಸರಿಯಾದಂತ ಸಮಯವನ್ನ ನಿಗದಿ ಮಾಡದೇನೆ ಅವರಿಗೆ ಹೊರಗಡೆ ಬಿಡದೇನೆ ಒಂದು ಟೀ ಕುಡಿಲಿಕ್ಕೂ ಕೂಡ ನಾವು ಹೊರಗಡೆ ಹೋಗ್ಬೇಕು ಅಂದ್ರೆ ನಮಗೆ ಅವಕಾಶ ಇಲ್ಲ ಅನ್ನುವಂಥ ಮಾತುಗಳನ್ನ ಅಲ್ಲಿ ಕಾರ್ಮಿಕರು ಹೇಳ್ತಾರೆ ಅನ್ನೋದಾದ್ರೆ ಇವತ್ತು ಅದೇ ಬೇಡಿಕೆಗಳನ್ನ ಇಟ್ಕೊಂಡು ಕಾರ್ಮಿಕರು ಶ್ರೀ ಸಿಮೆಂಟ್ ಕಾರ್ಖಾನೆಯ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ರಾಜಶ್ರೀ ಸಿಮೆಂಟ್ ಕಾರ್ಖಾನೆಯ ವಿರುದ್ಧವಾಗಿ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ. ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಮನೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ,
ಈಗಿರ್ತಕ್ಕಂಥ ಏನು ಕಾರ್ಖಾನೆಗಳಲ್ಲಿ ಸೊ ಮನುಷ್ಯರ ರೀತಿಯಲ್ಲಿ ಕಾರ್ಮಿಕರನ್ನ ನೋಡ್ತಾ ಇಲ್ಲ. ಜೊತೆಗೆ ಒಬ್ಬ ಕಾರ್ಮಿಕ ಮೃತಪಟ್ಟ ಸಂದರ್ಭದಲ್ಲಿ ಕಾರ್ಮಿಕರೇ ಆತನನ್ನ ಆ ಮೃತದೇಹವನ್ನ ಎಳೆದುಕೊಂಡು ಬರ್ತಾರೆ. ಸೊ ಇಂಥ ಪರಿಸ್ಥಿತಿ ಇದೆ. ನಾವು ಈ ವ್ಯವಸ್ಥೆಯದು ತಪ್ಪ ಅಂತ ಹೇಳಬೇಕಾ ಅಥವಾ ಎಲ್ಲಿ ತಪ್ಪಾಗ್ತಿದೆ ಅನ್ನೋದನ್ನು ಹೇಳಬೇಕು ಅನ್ನೋಂಥ ಪ್ರಶ್ನೆಯನ್ನ ಎತ್ತುತ್ತಿದ್ದಾರೆ. ಹಾಗಾದ್ರೆ ಸರ್ಕಾರಗಳು ಏನು ಮಾಡ್ತಿದ್ದಾವೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ತಹಸೀಲ್ದಾರ್ಗಳು ಏನ್ ಮಾಡ್ತಿದ್ದಾರೆ? ಈಗ ಒಂದೇ ತಾಲೂಕಿನಲ್ಲಿ ಸೇಡಂ ಒಂದೇ ತಾಲೂಕಿನಲ್ಲಿ 2 ಕಾರ್ಖಾನೆಗಳಲ್ಲಿ ಈ ರೀತಿಯ ಅವಾಂತರಗಳು ಸಂಭವಿಸುತ್ತಿದ್ದಾವೆ ಅನ್ನೋದಾದ್ರೆ ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ಗೆ ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬೇಡವಾ? ಈ ಕಾರ್ಖಾನೆಗಳಿಗೆ ಹೋಗಿ ಇಲ್ಲಿ ಏನಾಗ್ತಾ ಇದೆ, ಕಾರ್ಮಿಕರ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಮಾಡಲಾಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡುವಂತ ಪವರು ಆ ತಹಸೀಲ್ದಾರ್ಗಳು ಇರುತ್ತೆ, ಆ ತಹಸೀಲ್ದಾರ್ ತಾಲೂಕಿನಲ್ಲಿ ಇರತಕ್ಕಂಥವ್ರಿಗೆ. ಆದರೆ ಯಾರು ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಸಿದ್ಧರಿಲ್ಲ. ಯಾಕೆ ಅಂದ್ರೆ ಕಾರ್ಖಾನೆ ಮಾಲೀಕರಿಂದ ಇವರ ಮನೆಗಳಿಗೆ ಕಂತೆ ಹಣ ಬರುತ್ತೆ ಅನ್ನೋ ಆರೋಪವನ್ನ ಇವತ್ತು ಕಾರ್ಮಿಕರು ಮಾಡ್ತಿದ್ದಾರೆ. ಸೊ ಮೇ ಬಿ ಆ ಕಾರಣಕ್ಕಾಗಿ ತಹಸೀಲ್ದಾರರು ಸುಮ್ಮನೆ ಕೂತಿದಾರಾ ಅಥವಾ DC ಅವರು ಮೌನ ವಹಿಸ್ತಾ ಇದ್ದಾರಾ? ಸೊ ಎಲ್ಲಿ ತಪ್ಪಾಗ್ತಾ ಇದೆ? ಕಾರ್ಮಿಕ ಇಲಾಖೆ ಸಚಿವರೇ ನೇರವಾಗಿ ಈ ತರದೊಂದು ಪ್ರಶ್ನೆಯನ್ನು ಎತ್ತಿದ ಸಂದರ್ಭದಲ್ಲಿ ಇವುಗಳ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಸಿದ್ಧರಾಗ್ತಾ ಇಲ್ಲ ಅಧಿಕಾರಿಗಳು ಅನ್ನೋದಾದ್ರೆ ಕಾರ್ಮಿಕರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಅಲ್ಲಿಯ ಮಾಲೀಕರ ಜೊತೆಯಲ್ಲಿ ಅಧಿಕಾರಿಗಳು ಕೈ ಜೋಡಿಸ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಇವು ಬಹಳ ದೊಡ್ಡದಾಗಿ ಇವತ್ತು ಕಾಡ್ತಾ ಇರುವಂಥದ್ದು. ಹಾಗಾದ್ರೆ ಕಾರ್ಮಿಕರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಅವರಿಗೆ ಬೇಕು ಬೇಡಗಳನ್ನ ಯಾವುದನ್ನು ಕೂಡ ಕೇಳದೇನೆ ನೇರವಾಗಿ ಅವರನ್ನ ದುಡಿಸ್ಕೊಳ್ಳಿಕ್ಕೆ ಮಾತ್ರ ಪ್ರಾಣಿಗಳ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಹೋದ್ರೆ ಇಲ್ಲಿರ್ತಕ್ಕಂಥ ಕಾರ್ಮಿಕರ ಗತಿ ಏನಾಗಬೇಕು? ಹಾಗಾದ್ರೆ ಕಾರ್ಖಾನೆ ಒಳಗಡೆಗೆ ಈಗ ಒಂದು ಘಟನೆ ಮಾತ್ರ ಈಗ ಬೆಳಕಿಗೆ ಬಂದಿರುವಂಥದ್ದು ಈ ಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ಆಗಿರ್ತಕ್ಕಂಥ ಘಟನೆಗಳು. ಆದ್ರೆ ಸೊ ಈ ರೀತಿಯ ಘಟನೆಗಳು ಇಂತಹ ಕಾರ್ಖಾನೆಗಳಲ್ಲಿ ಅದೆಷ್ಟು ಪ್ರಕರಣಗಳಾಗಿದ್ದಾವೆ? ಯಾಕೆಂದ್ರೆ ಅವ್ರು ಯಾರು ಕೂಡ ಕನ್ನಡ ಬರೋದಿಲ್ಲ. ಹೊರಗಡೆ ಬಂದು ಕನ್ನಡಿಗರ ಜೊತೆನಲ್ಲಿ ಅವರು ಬೆರೀಲಿಕ್ಕೂ ಕೂಡ ಇವರು ಅವಕಾಶ ಕೊಡ್ತಾ ಇಲ್ಲ. ಜೊತೆಗೆ ಕನ್ನಡಿಗರಿಗೂ ಕೂಡ ಅಲ್ಲಿ ಉದ್ಯೋಗ ಅವಕಾಶಗಳಿಲ್ಲ. ಇಲ್ಲೇ ಕಾರ್ಖಾನೆಗಳು ಇರ್ತವೆ, ಇಲ್ಲಿಂದನೇ ಎಲ್ಲವನ್ನು ತೆಗೆದುಕೊಳ್ತಾರೆ. ಇಲ್ಲಿರ್ತಕ್ಕಂಥ ಏನು ಕರೆಂಟ್ ನಮ್ಮದು, ನೀರು ನಮ್ಮದು, ಅಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ಕೂಡ ಇಲ್ಲಿ ನಮ್ಮ ರೈತರ ಜಮೀನುಗಳಿಗೆ ಹರಿಬಿಡ್ತಾರೆ. ಅದರಿಂದ ಜಮೀನುಗಳು ಕೂಡ ಹಾಳಾಗ್ತಿವೆ, ರೈತರ ಬದುಕು ಹಾಳಾಗ್ತಾ ಇದೆ. ಜೊತೆಗೆ ಅಲ್ಲಿ ಏನು ಹತ್ತಿರದಲ್ಲಿರ್ತಕ್ಕಂಥ ಉಪನದಿ ಏನು ಕಾಗಿಣ ನದಿ ಇದೆ, ಆ ನದಿಯಲ್ಲಿ ಇರ್ತಕ್ಕಂಥ ಜಲಚರ ಪ್ರಾಣಿಗಳು ಕೂಡ ಬದುಕಲಿಕ್ಕೆ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಈಗಾಗಲೇ ಸರ್ವನಾಶ ಆಗಿ ಹೋಗಿದ್ದಾವೆ ಅನ್ನೋಂಥ ವರದಿ ಕೂಡ ಇದೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಇವರಿಗೆ ಕೇವಲ ಕಾರ್ಮಿಕರ ಹಿತಾಸಕ್ತಿಗಿಂತ ಕಾರ್ಖಾನೆಯ ಮಾಲೀಕರ ಹಿತಾಸಕ್ತಿ ಬಹಳ ಮುಖ್ಯವಾಗಿ ಹೋಗುತ್ತೆ ಅಧಿಕಾರಿಗಳಿಗೆ. ಸೊ ಹಾಗಾಗಿ ಇಲ್ಲಿ ಕನ್ನಡಿಗರ ಹಿತಾಸಕ್ತಿಯನ್ನು ಕೂಡ ಬಲಿ ಕೊಟ್ಟು ಕನ್ನಡಿಗರಿಗೆ ಉದ್ಯೋಗವೂ ಇಲ್ಲ, ನೀವೆಲ್ಲ ನಷ್ಟಗಳನ್ನು ಕನ್ನಡಿಗರು ಅನುಭವಿಸಿ, ಆದರೆ ನಾವು ಉತ್ತರ ಭಾರತದಿಂದ ಕಾರ್ಮಿಕರನ್ನ ತೆಗೆದುಕೊಂಡು ಬಂದು ನಾವು ಲಾಭ ಮಾಡ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಿಮೆಂಟ್ ಕಾರ್ಖಾನೆಯ ಮಾಲೀಕರುಗಳು ಕೆಲಸ ಮಾಡ್ತಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾದ್ರೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ? ಈಗಾಗಲೇ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ, ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾರೆ, ಆದರೆ ಇಂಥ ವಿಚಾರಗಳನ್ನ ಯಾಕೆ ಅವರು ಗಮನ ಹರಿಸ್ತಾ ಇಲ್ಲ? ನಾನು ನೇರವಾಗಿ ಸಂತೋಷ್ ಲಾಡ್ ಅವರಿಗೆ ಕೇಳ್ತೀನಿ, ದಯಮಾಡಿ ನಿಮಗೆ ಎಷ್ಟು ಸಮಾಜದ ಪರವಾಗಿ ಅಥವಾ ಕಾರ್ಮಿಕರ ಪರವಾಗಿ ಬದ್ಧತೆ ಇದೆ ಅನ್ನುವಂಥದ್ದು ಈಗಾಗಲೇ ಹಲವಾರು ವಿಚಾರಗಳಲ್ಲಿ ನೀವು ತೋರಿಸಿದ್ರಿ. ನೀವು ಕೆಲಸ ಮಾಡಿಲ್ಲ ಅಂತ ನಾನು ಹೇಳಿಕ್ ಸಿದ್ಧ ಇಲ್ಲ. ದೆಹಲಿಯಲ್ಲಾದಂಥ ಘಟನೆ ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳು ಹಿಂದೆ ನೀವು ಸಚಿವರಾದಂಥ ಸಂದರ್ಭದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ನೀವು ಹೋಗಿ ನೇರವಾಗಿ ನೀವೇ ನಿಂತು ಕೆಲಸ ಮಾಡಿದ್ದೀರಿ, ನಾವು ಅದನ್ನು ನೋಡಿದ್ದೀವಿ. ಆದರೆ ಸೊ ಇಂಥ ವಿಚಾರಗಳನ್ನು ಯಾಕೆ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ? ಕಲಬುರಗಿ ಜಿಲ್ಲೆನಲ್ಲಿ ಆಗ್ತಾ ಇರುವಂತ ಅಥವಾ ಸೇಡಂನಲ್ಲಿ ಆಗಿರ್ತಕ್ಕಂಥ 2 ಕಾರ್ಖಾನೆಗಳಲ್ಲಾದಂಥ ಪ್ರಕರಣಗಳಲ್ಲಿ ನೀವು ಕಾರ್ಮಿಕರ ಮೇಲೆ ಕೇಸ್ ಹಾಕಿಸ್ತೀರಿ. ಎಸ್, ಅವ್ರ ಮೇಲೆ ಅವರು ಅಮಾನುಷವಾಗಿ ಆ ಮೃತದೇಹವನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು, ಅದನ್ನ ವಿಡಿಯೋ ಮಾಡಿ ಹೊರಗಡೆ ಬಿಟ್ಟು ವೈರಲ್ ಆಗಿರತಕ್ಕಂಥದ್ದು, ಇವೆಲ್ಲವೂ ಕೂಡ ತಪ್ಪೆ. ಅವ್ರ ಮೇಲೆ ಕೇಸ್ ಹಾಕಿದ್ರಿ, ಓಕೆ. ಆದ್ರೆ ಕಾರ್ಖಾನೆಯ ಮಾಲೀಕರ ಮೇಲೆ ಯಾಕೆ ನೀವು ಕ್ರಮಗಳನ್ನು ಕೈಗೊಳ್ತಾ ಇಲ್ಲ? ಕಾರ್ಖಾನೆ ಮಾಲೀಕರ ಹಿತಾಸಕ್ತಿ ಮಾತ್ರ ನಿಮಗೆ ಮುಖ್ಯನಾ? ಕಾರ್ಮಿಕರ ಹಿತಾಸಕ್ತಿ ನಿಮಗೆ ಮುಖ್ಯ ಅಲ್ವಾ? ನೀವೇನ್ ಮಾಡ್ತಾ ಇದ್ದೀರಿ? ಹಾಗೆ ಒಬ್ಬ ಸಚಿವರಾಗಿ ಜಿಲ್ಲಾಧಿಕಾರಿಗಳು ಏನು ಮಾಡ್ತಿದ್ದಾರೆ, ಸರ್ಕಾರ ಏನು ಮಾಡ್ತಾ ಇದೆ? ನೀವು ಇಡೀ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತೀರಿ, ಆದರೆ ಇಲ್ಲಿರ್ತಕ್ಕಂಥ ನಿಮ್ಮ ಜವಾಬ್ದಾರಿಯನ್ನ ನೀವು ಕೆಲಸ ಮಾಡ್ತಾ ಇಲ್ಲ, ಜವಾಬ್ದಾರಿಯನ್ನು ತೋರ್ತಾ ಇಲ್ಲ ಅನ್ನುವಂಥದ್ದು ಜನರಿಗೆ ಈಗ ಕಾಣ್ತಾ ಇರುವಂತ ವಿಚಾರ. ರಾಜಕಾರಣವನ್ನ ಮಾಡುವಂಥದ್ದು ಬೇರೆ. ನೀವು ಬಿಜೆಪಿ ಅಥವಾ ನಾವು ಕಾಂಗ್ರೆಸ್ ಅಥವಾ ಮತ್ತೊಬ್ರು JDS ಅದು ನೀವೇನಾದ್ರೂ ಹಾಳಪಡಿಸ್ಕೊಳ್ಳಿ, ಆದರೆ ಜನರ ವಿಚಾರಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ನಾವು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಇಲ್ಲಿ ಈ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಎಲ್ಲವನ್ನು ಎಳೆಯಾಗಿ ಜನರ ಮುಂದೆ ಬಿಚ್ಚಿಡ್ತೀವಿ. ಯಾವ ಮುಲಾಜಿಗೂ ಕೂಡ ನಾವು ಒಳಗಾಗೋದಿಲ್ಲ. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕು.
ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರೇ, ನೀವು ಪುಂಖಾನುಪುಂಖವಾಗಿ ಕೇವಲ ಭಾಷಣದಲ್ಲಿ ಕೆಲಸ ಮಾಡಿದರೆ ಆಗೋದಿಲ್ಲ. ನಿಮ್ಮ ಕೃತಿಯಲ್ಲೂ ಕೂಡ ಕನ್ನಡದ ಜನರ ಮುಂದೆ ಅದನ್ನು ತೋರಿಸಬೇಕು. ಅದನ್ನು ತೋರಿಸಬೇಕು ಅಂದ್ರೆ ಇಂಥ ಕಾರ್ಖಾನೆಗಳಿಗೆ ನೀವು ಖುದ್ದಾಗಿ ಭೇಟಿ ಕೊಡಬೇಕು, ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ನಿಮ್ಮ ಮಾತಿನ ಚಾಟಿಯ ಮೂಲಕ ಅಲ್ಲಿ ಕೆಲಸ ಮಾಡಿಸೋದನ್ನ ನೀವು ಕಲಿಬೇಕು. ಇಲ್ಲದೆ ಹೋದ್ರೆ ನೀವು ಯಾವುದೋ ಉತ್ತರ ಪ್ರದೇಶದಿಂದನೋ ಅಥವಾ ಬಿಹಾರದಿಂದನೋ ಅಥವಾ ಗುಜರಾತಿಂದನೋ ಎಲ್ಲೆಲ್ಲಿಂದನೋ ನಾರ್ತ್ ಅಂದ್ರೆ ಉತ್ತರ ಭಾರತದಿಂದ ಬರ್ತಕ್ಕಂಥ ಕಾರ್ಮಿಕರು ಅಲ್ಲಿ ಮನುಷ್ಯರ ರೀತಿನಲ್ಲೂ ಇಲ್ಲ. ನೀವು ಆ ಚಿತ್ರಗಳನ್ನ ನೀವು ಕಣ್ಣು ಮುಂದೆ ನಾವು ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಆ ರೀತಿ ಅವರನ್ನ ನಡೆಸ್ಕೊಳ್ಳಾಗ್ತಾ ಇದೆ. ಜೊತೆಗೆ ಕನ್ನಡದ ನೆಲದಲ್ಲಿ ಇವರು ದುಡಿಮೆ ಮಾಡ್ಕೊಳ್ತಾರೆ, ಕೋಟಿ ಕೋಟಿ ದುಡ್ಡು ಮಾಡ್ಕೊಳ್ತಾರೆ. ಒಂದು ಬ್ರ್ಯಾಂಡ್ ಹೆಸರಿನಲ್ಲಿ ಇವರು ಕಂತೆ ದುಡ್ಡು ಮಾಡ್ಕೊಂಡು ಎದ್ದು ಹೋಗ್ತಾರೆ. ಆದ್ರೆ ಇಲ್ಲಿಯ ಕನ್ನಡಿಗರಿಗೂ ಅವರು ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದ್ರೆ, ಕಲಬುರಗಿಯಲ್ಲಿ ಇರ್ತಕ್ಕಂಥ ಅನೇಕ ಯುವಕರು ಇವತ್ತು ಆ ಕಾರ್ಖಾನೆಯಲ್ಲಿ ಒಂದು ಕನಿಷ್ಠ ಒಂದು ಸಣ್ಣ ಕೆಲಸನಾದ್ರೂ ನಮಗೆ ಕೊಡಿ ಅಂತೇಳಿ ದುಂಬಾಲು ಬಿದ್ರೆ, ಎಷ್ಟೋ ಸಾರಿ ಕೆಲವು ಶಾಸಕರಿಂದನೂ ಕೂಡ ಫೋನ್ ಮಾಡಿಸಿ ಇನ್ಫ್ಲೂಯೆನ್ಸ್ ಮಾಡಿಸಿ ಕೆಲಸ ಪಡೆಯುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ, ಎಲ್ಲ ಅರ್ಹತೆ ಇರುವಂತ ಯುವಕರೇ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಕೆಲಸ ಕೊಡ್ಲಿಕ್ಕೆ ಸಿದ್ಧರಿಲ್ಲ. ಕೆಲವು ಸಾರಿ ಡಿಸಿಗಳು ಅಧಿಕಾರಿಗಳು ಕೂಡ ಹೇಳಿದ್ರು ಕೂಡ ಕೆಲಸ ಕೊಡ್ಲಿಕ್ಕೆ ಅಲ್ಲಿ ಸಿದ್ಧರಿಲ್ಲ. ಸೊ ಆದ್ರೆ ನೀವು ಕನ್ನಡಿಗರ ಎಲ್ಲ ಸವಲತ್ತುಗಳು ಬೇಕು, ಆದ್ರೆ ಕನ್ನಡಿಗರಿಗೆ ಕೆಲಸ ಕೊಡೋದಿಲ್ಲ. ನೀವು ಉತ್ತರ ಭಾರತದಿಂದ ತೆಗೆದುಕೊಂಡು ಕರ್ಕೊಂಡು ಬರ್ತಾ ಇರ್ತಕ್ಕಂಥ ಕಾರ್ಮಿಕರನ್ನ ನೀವು ಹೇಗೆ ಬೇಕಾದರೂ ಬಳಸ್ಕೊಂಡ್ರು ಕೂಡ ಇಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋದಾದ್ರೆ, ಅವರು ಮನುಷ್ಯರು ಅನ್ನುವಂಥದ್ದನ್ನ ನಾವು ಕನ್ನಡಿಗರು ನೋಡ್ತೀವಿ. ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಭಾಷೆಯ ವಿಚಾರ ಬಂದಂತ ಸಂದರ್ಭದಲ್ಲಿ ನಾವು ಎಲ್ಲರ ವಿರುದ್ಧ ತಿರುಗಿ ಬೀಳುವಂತ ಪ್ರಯತ್ನವನ್ನು ಮಾಡ್ತೀವಿ. ಆದ್ರೆ ಮಾನವೀಯತೆ ವಿಚಾರ ಬಂದಂತ ಸಂದರ್ಭದಲ್ಲಿ ಯಾರೇ ಬಂದು ಇಲ್ಲಿ ಬದುಕನ್ನು ಕಟ್ಕೊಳ್ತಿದ್ದಾರೆ, ಜೀವನ ನಡೆಸ್ತಿದ್ದಾರೆ ಅಂದಾಗ ಅವರ ಪರವಾಗಿ ಕನ್ನಡಿಗರು ನಿಲ್ತಾರೆ. ಸೊ ಇದು ಕನ್ನಡಿಗರಿಗೆ ಇರ್ತಕ್ಕಂಥ ಬಲವಾದಂತ ಒಂದು ಶಕ್ತಿ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಕಾರ್ಖಾನೆ ಮಾಲೀಕರಾದಂಥವ್ರು ಈಗಾಗಲೇ ಶ್ರೀ ಸಿಮೆಂಟ್ ನಲ್ಲಿ ಆಗಿರ್ತಕ್ಕಂಥ ಒಂದು ದುರಂತ ಘಟನೆ ಏನಿದೆ, ಅದು ಈಗ ಇದರಲ್ಲೂ ಕೂಡ ಆಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಇದೆ, ಸೊ ಇಲ್ಲೂ ಕೂಡ ಅಂತದ್ದು ಹಲವಾರು ಘಟನೆಗಳಾಗಿದ್ದಾವೆ ಅನ್ನುವಂಥ ಆರೋಪಗಳನ್ನ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಮಾಡ್ತಿದ್ದಾರೆ. ಹಾಗಾದ್ರೆ ಅದನ್ನ ಪರಿಶೀಲನೆ ಮಾಡಬೇಕಾದಂಥವ್ರು ಯಾರು? ಜೊತೆಗೆ ಲೈಸೆನ್ಸ್ ಅನ್ನ ರದ್ದು ಮಾಡಿ ಅದರ ಅನುಮತಿ ಪತ್ರವನ್ನ ಹಿಂಪಡೆಯಿರಿ ಅಂತ ಹೇಳಿ ಬೆಂಗಳೂರಿನಲ್ಲಿರ್ತಕ್ಕಂಥ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿ ಅಥವಾ ಇಲಾಖೆ ಇವತ್ತು ಕೇಂದ್ರ ಕಚೇರಿಯಿಂದ ಒಂದು ಪತ್ರವನ್ನು ಕೂಡ ರವಾನೆ ಮಾಡಿದೆ. ಆದ್ರೆ ಅಧಿಕೃತವಾಗಿ ಆದೇಶ ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದ್ರ ಮೇಲೆ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಸಿದ್ಧರಿಲ್ಲ ಅನ್ನೋದಾದ್ರೆ, ನೀವೆಲ್ಲರೂ ಕೂಡ ಶಾಮೀಲಾಗಿ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ನಿಮ್ಮ ಜೇಬು ತುಂಬಿಸ್ಕೊಂಡು ಜನರನ್ನ ಬಲಿ ಕೊಡ್ತಾ ಇದ್ದೀರಾ, ಅಮಾಯಕರನ್ನ ಬಲಿ ಕೊಡ್ತಾ ಇದ್ದೀರಾ. ಸೊ ಈ ಪ್ರಶ್ನೆ ಇವತ್ತು ಬಹಳ ದೊಡ್ಡದಾಗಿ ಕಾಡ್ತಾ ಇರುವಂತದ್ದು. ಇದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಕಾರ್ಮಿಕ ಸಚಿವರು ಮಾಡ್ತಾರೋ, ಜಿಲ್ಲಾ ಅಧಿಕಾರಿಗಳು ಮಾಡ್ತಾರೋ, ಅಥವಾ ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾರೋ, ನಮಗೆ ಅದು ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಆದರೆ ಜನರಿಗೆ ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ. ಈ ಕಾರ್ಖಾನೆಯನ್ನ ತಕ್ಷಣ ಮುಚ್ಚಿಸದೆ ಹೋದ್ರೆ, ರಾಜಶ್ರೀ ಸಿಮೆಂಟ್ ಕಾರ್ಖಾನೆಯನ್ನ, ಅಲ್ಲಿರ್ತಕ್ಕಂಥ ಕಾರ್ಮಿಕರು ಜೊತೆಗೆ ಸುತ್ತಮುತ್ತಲ ಗ್ರಾಮಗಳಲ್ಲಿರ್ತಕ್ಕಂಥ ಜನರು ಈ ಕಾರ್ಖಾನೆಯ ಮಾಲೀಕರ ವಿರುದ್ಧ ಬಹಳ ದೊಡ್ಡದಾಗಿ ದಂಗೆ ಏಳುವಂತಹ ಅಪಾಯ ಇದೆ. ನಾವು ಆ ಕಾರಣಕ್ಕಾಗಿ ಇವತ್ತು ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತಾ ಇರುವಂತದ್ದು. ಮುಖ್ಯಮಂತ್ರಿಗಳ ಆದಿಯಾಗಿ ಇಂಥ ವಿಚಾರವನ್ನ ಬಹಳ ಸೂಕ್ಷ್ಮತೆಯಿಂದ ಗಮನಿಸದೆ ಹೋದ್ರೆ ಖಂಡಿತವಾಗಲೂ ಕೂಡ ಇಲ್ಲಿ ಜನ ದಂಗೆ ಹೇಳ್ತಾರೆ. ಸರ್ಕಾರದ ವಿರುದ್ಧ ಕೂಡ ದಂಗೆ ಹೇಳ್ತಾರೆ, ಜೊತೆಗೆ ಕಾರ್ಖಾನೆ ಮಾಲೀಕರ ವಿರುದ್ಧ ಕೂಡ ದಂಗೆ ಎದ್ದು ಹೋರಾಟ ನಡೆಸುವಂತ ಅನಿವಾರ್ಯತೆ ಈಗಾಗಲೇ ಸಾಕಷ್ಟು ಕೆಲವು ಸಂಘಟನೆಗಳು ಹೋರಾಟವನ್ನು ಮಾಡ್ತಿದ್ದಾವೆ. ಆದರೆ ಸರ್ಕಾರ ಅಥವಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂಥ ಕಾರ್ಖಾನೆ ಮಾಲೀಕರ ವಿರುದ್ಧವಾಗಿ ಕೂಡ ನೇರವಾಗಿ ಹೋರಾಟಗಳೆಯುವಂತಹ ಹೋರಾಟ ಬೇರೆ ಸ್ವರೂಪವನ್ನು ಪಡೆಯುವಂತ ಎಲ್ಲ ಅಪಾಯಗಳು ಇಲ್ಲಿದ್ದಾವೆ. ದಯಮಾಡಿ ನೀವು ಗಮನ ಹರಿಸಬೇಕು. ಗಮನ ಹರಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಅಪಾಯ ಪರಿಸ್ಥಿತಿಯನ್ನ ನೀವೇ ಎದುರಿಸಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಇವತ್ತು ಈ ಕಾರ್ಖಾನೆಯ ಮಾಲೀಕರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ಆಗಿರ್ತಕ್ಕಂಥ ಅವಾಂತರ, ಅದಕ್ಕೆ ಮೇಲೆ ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಈ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಏನಿದೆ, ಈ ಕಾರ್ಖಾನೆ ಮಾಲೀಕರ ವಿರುದ್ಧವೂ ಕೂಡ ಸೂಕ್ತ ಕ್ರಮವನ್ನ ಅಥವಾ ಕಾನೂನು ಕ್ರಮವನ್ನ ಕೈಗೊಂಡು ಅವರಿಗೆ ಒಂದು ಬಿಸಿ ಮುಟ್ಟಿಸದೆ ಹೋದ್ರೆ ಕಾರ್ಮಿಕರ ಜೀವನ ಬೆಳಕಿಗೆ ಬರೋದಿಲ್ಲ. ಅವರ ಬದುಕಲ್ಲಿ ಒಂದು ಬೆಳಕು ಅನ್ನುವಂಥ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಸಂತೋಷ್ ಲಾಡ್ ಅವರು ಏನು ಕಾರ್ಮಿಕ ಸಚಿವರಿದ್ದೀರಿ, ನೀವು ಜನರ ಪರವಾಗಿ ಕಾಳಜಿ ಇದೆ, ನಿಮ್ಮ ಮಾತಿನಲ್ಲೇ ಅವೆಲ್ಲವೂ ಕಾಣ್ತವೆ. ಆದರೆ ಕೇವಲ ಎಲ್ಲ ಸಂದರ್ಭದಲ್ಲೂ ಕೂಡ ಮಾತಿನಲ್ಲೇ ನೀವು ಮನೆ ಕಟ್ಟಿದ್ರೆ ಅದು ಆಗೋದಿಲ್ಲ.
ದಯಮಾಡಿ ನೀವು ಕೃತಿಗೂ ಕೂಡ ಇಳಿಬೇಕಾಗುತ್ತೆ. ಸೊ ಈ ವಿಚಾರದಲ್ಲಿ ನೀವೇ ಸ್ವತಃ ಕಾರ್ಖಾನೆಗೆ ಹೋಗ್ತಿರೋ ಅಥವಾ ಜಿಲ್ಲಾಧಿಕಾರಿಗಳನ್ನು ಕಳಿಸ್ತಿರೋ ನಮಗೆ ಗೊತ್ತಿಲ್ಲ. ಆದರೆ ನೀವು ದಯಮಾಡಿ ಈ ವಿಚಾರವನ್ನ ಪರಿಗಣಿಸಬೇಕು. ತಕ್ಷಣ ಈ ಕಾರ್ಖಾನೆಯನ್ನು ಮುಚ್ಚಿಸೋದ್ರ ಮೂಲಕ ಕಾರ್ಮಿಕರಿಗೆ ಒಂದು ಬೇರೆ ಕಡೆಗೆ ಅವರನ್ನ ಶಿಫ್ಟ್ ಮಾಡಿ ಅವರಿಗೆ ಒಂದು ರೀತಿ ಮನುಷ್ಯರ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶವನ್ನ ಮಾಡಿಕೊಡದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಪರಿಣಾಮವನ್ನ ನೀವೇ ಎದುರಿಸಬೇಕಾಗುತ್ತೆ. ಸೊ ಹಾಗಾಗಿ ನೀವು ಈ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತೀರಿ, ಜೊತೆಗೆ ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ಒದಗಿಸಿಕೊಡ್ತೀರಿ ಅನ್ನುವಂಥ ಸದಾಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.